ಊರಿಗೆ ಒಳಿತಾಗಬೇಕು ಅಂತ ಹೇಳಿ ಗ್ರಾಮದ ಜನ ದೇವರಿಗೆ ಅಂತ ಹೇಳಿ ಕೋಣವನ್ನ ಬಿಟ್ಟಿದ್ರು. ಆದ್ರೆ ಈ ಕೋಣವೇ ಗ್ರಾಮದ ಜನರಿಗೆ ಒಂದು ರೀತಿಯ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಏನಂತೀರಾ ನೋಡಿ ನೀವೇ. ದುರ್ಗಾದೇವಿಯ ಕೋಣ ನಾಪತ್ತೆ. ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದ ಜನ. ಈ ಫೋಟೋದಲ್ಲಿ ಇರೋ ಕೋಣ ಅಂತಿಂತ ಕೋಣವಲ್ಲ. ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕಿನ ಮಕರಿ ಗ್ರಾಮದ ದುರ್ಗಾದೇವಿಯ ಕೋಣ. 4 ವರ್ಷಗಳ ಹಿಂದೆ ದುರ್ಗಾದೇವಿ ಹೆಸರಿನಲ್ಲಿ ಬಿಟ್ಟಿದ್ದ ಕೋಣ ಗ್ರಾಮದಲ್ಲಿ ಓಡಾಡಿಕೊಂಡಿತ್ತು. ಆದರೆ ಕಳೆದ 2 ತಿಂಗಳುಗಳಿಂದ ನಾಪತ್ತೆಯಾಗಿದ್ದಂತೆ. ಮಕರಿ ಗ್ರಾಮದ ಆರಾಧ್ಯ ದೈವ ದುರ್ಗಾದೇವಿ. 4 ವರ್ಷಗಳ ಹಿಂದೆ ದುರ್ಗಾದೇವಿಯ ಹೆಸರಿನಲ್ಲಿ ಕೋಣವನ್ನ ಬಿಡಲಾಗಿತ್ತು. ಗ್ರಾಮದಲ್ಲಿಯೇ ಕೋಣ ಓಡಾಡಿಕೊಂಡು ಮೇವು ತಿಂದುಕೊಂಡು ಇತ್ತು. ಈಗ ಏಕಾಏಕಿ ಕಣ್ಮರೆ ಆಗಿದೆ. ಗ್ರಾಮದ ಜನ, ದೇವಸ್ಥಾನ ಸಮಿತಿ ಸದಸ್ಯರು ಹುಡುಕಾಟ ನಡೆಸಿದ್ರೂ ಕೋಣ ಮಾತ್ರ ಪತ್ತೆಯಾಗಿಲ್ಲ. ದೇವರ ಕೋಣ ಕಾಣಿಸದ ಕಾರಣ ಗ್ರಾಮಸ್ಥರೆಲ್ಲರೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಹಾಗೆ ದೇವರ ಕೋಣವನ್ನ ಹುಡುಕಿಕೊಡಿ ಅಂತೇಳಿ ರಟ್ಟಿಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ಕಳೆದ 7 ತಿಂಗಳುಗಳಿಂದ ಕೋಣವು ಎಲ್ಲಿ ಕಾಣಸಿಗದಾಗಿದೆ. ದಯವಿಟ್ಟು ಸುತ್ತಮುತ್ತ ಗ್ರಾಮಸ್ಥರು ಅಥವಾ ರಟ್ಟಿಹಳ್ಳಿ ತಾಲೂಕಿನ ಎಲ್ಲ ಗ್ರಾಮಸ್ಥರು ಎಲ್ಲಾದರೂ ನಮ್ಮ ಕೋಣವು ಕಂಡು ಬಂದಲ್ಲಿ ರಟ್ಟಿಹಳ್ಳಿ ಉಪನಿರೀಕ್ಷಕರಿಗೆ ಮಾಹಿತಿ ತಿಳಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯ ವಿನಂತಿ. ದೇವರ ಕೋಣ ನಾಪತ್ತೆ ಆಗಿರುವುದು ಜನರ ಚಿಂತೆಗೆ ಕಾರಣವಾಗಿದ್ದು, ಕೋಣವನ್ನ ಹುಡುಕಿ ಕೊಡುವಂತೆ ರಟ್ಟಹಳ್ಳಿ ಗ್ರಾಮಸ್ಥರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಲಾದರೂ ದೇವರ ಕೋಣ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಊರಿಗೆ ಒಳಿತಾಗಬೇಕು ಅಂತ ಹೇಳಿ ಗ್ರಾಮದ ಜನ ದೇವರಿಗೆ ಅಂತ ಹೇಳಿ ಕೋಣವನ್ನ ಬಿಟ್ಟಿದ್ರು. ಆದ್ರೆ ಈ ಕೋಣವೇ ಗ್ರಾಮದ ಜನರಿಗೆ ಒಂದು ರೀತಿಯ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಏನಂತೀರಾ ನೋಡಿ ನೀವೇ. ದುರ್ಗಾದೇವಿಯ ಕೋಣ ನಾಪತ್ತೆ. ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದ ಜನ. ಈ ಫೋಟೋದಲ್ಲಿ ಇರೋ ಕೋಣ ಅಂತಿಂತ ಕೋಣವಲ್ಲ. ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕಿನ ಮಕರಿ ಗ್ರಾಮದ ದುರ್ಗಾದೇವಿಯ ಕೋಣ. 4 ವರ್ಷಗಳ ಹಿಂದೆ ದುರ್ಗಾದೇವಿ ಹೆಸರಿನಲ್ಲಿ ಬಿಟ್ಟಿದ್ದ ಕೋಣ ಗ್ರಾಮದಲ್ಲಿ ಓಡಾಡಿಕೊಂಡಿತ್ತು. ಆದರೆ ಕಳೆದ 2 ತಿಂಗಳುಗಳಿಂದ ನಾಪತ್ತೆಯಾಗಿದ್ದಂತೆ. ಮಕರಿ ಗ್ರಾಮದ ಆರಾಧ್ಯ ದೈವ ದುರ್ಗಾದೇವಿ. 4 ವರ್ಷಗಳ ಹಿಂದೆ ದುರ್ಗಾದೇವಿಯ ಹೆಸರಿನಲ್ಲಿ ಕೋಣವನ್ನ ಬಿಡಲಾಗಿತ್ತು. ಗ್ರಾಮದಲ್ಲಿಯೇ ಕೋಣ ಓಡಾಡಿಕೊಂಡು ಮೇವು ತಿಂದುಕೊಂಡು ಇತ್ತು. ಈಗ ಏಕಾಏಕಿ ಕಣ್ಮರೆ ಆಗಿದೆ. ಗ್ರಾಮದ ಜನ, ದೇವಸ್ಥಾನ ಸಮಿತಿ ಸದಸ್ಯರು ಹುಡುಕಾಟ ನಡೆಸಿದ್ರೂ ಕೋಣ ಮಾತ್ರ ಪತ್ತೆಯಾಗಿಲ್ಲ. ದೇವರ ಕೋಣ ಕಾಣಿಸದ ಕಾರಣ ಗ್ರಾಮಸ್ಥರೆಲ್ಲರೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಹಾಗೆ ದೇವರ ಕೋಣವನ್ನ ಹುಡುಕಿಕೊಡಿ ಅಂತೇಳಿ ರಟ್ಟಿಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ಕಳೆದ 7 ತಿಂಗಳುಗಳಿಂದ ಕೋಣವು ಎಲ್ಲಿ ಕಾಣಸಿಗದಾಗಿದೆ. ದಯವಿಟ್ಟು ಸುತ್ತಮುತ್ತ ಗ್ರಾಮಸ್ಥರು ಅಥವಾ ರಟ್ಟಿಹಳ್ಳಿ ತಾಲೂಕಿನ ಎಲ್ಲ ಗ್ರಾಮಸ್ಥರು ಎಲ್ಲಾದರೂ ನಮ್ಮ ಕೋಣವು ಕಂಡು ಬಂದಲ್ಲಿ ರಟ್ಟಿಹಳ್ಳಿ ಉಪನಿರೀಕ್ಷಕರಿಗೆ ಮಾಹಿತಿ ತಿಳಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯ ವಿನಂತಿ. ದೇವರ ಕೋಣ ನಾಪತ್ತೆ ಆಗಿರುವುದು ಜನರ ಚಿಂತೆಗೆ ಕಾರಣವಾಗಿದ್ದು, ಕೋಣವನ್ನ ಹುಡುಕಿ ಕೊಡುವಂತೆ ರಟ್ಟಹಳ್ಳಿ ಗ್ರಾಮಸ್ಥರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಲಾದರೂ ದೇವರ ಕೋಣ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಊರಿಗೆ ಒಳಿತಾಗಬೇಕು ಅಂತ ಹೇಳಿ ಗ್ರಾಮದ ಜನ ದೇವರಿಗೆ ಅಂತ ಹೇಳಿ ಕೋಣವನ್ನ ಬಿಟ್ಟಿದ್ರು. ಆದ್ರೆ ಈ ಕೋಣವೇ ಗ್ರಾಮದ ಜನರಿಗೆ ಒಂದು ರೀತಿಯ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಏನಂತೀರಾ ನೋಡಿ ನೀವೇ. ದುರ್ಗಾದೇವಿಯ ಕೋಣ ನಾಪತ್ತೆ. ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದ ಜನ.
ಈ ಫೋಟೋದಲ್ಲಿ ಇರೋ ಕೋಣ ಅಂತಿಂತ ಕೋಣವಲ್ಲ. ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕಿನ ಮಕರಿ ಗ್ರಾಮದ ದುರ್ಗಾದೇವಿಯ ಕೋಣ. 4 ವರ್ಷಗಳ ಹಿಂದೆ ದುರ್ಗಾದೇವಿ ಹೆಸರಿನಲ್ಲಿ ಬಿಟ್ಟಿದ್ದ ಕೋಣ ಗ್ರಾಮದಲ್ಲಿ ಓಡಾಡಿಕೊಂಡಿತ್ತು. ಆದರೆ ಕಳೆದ 2 ತಿಂಗಳುಗಳಿಂದ ನಾಪತ್ತೆಯಾಗಿದ್ದಂತೆ. ಮಕರಿ ಗ್ರಾಮದ ಆರಾಧ್ಯ ದೈವ ದುರ್ಗಾದೇವಿ. 4 ವರ್ಷಗಳ ಹಿಂದೆ ದುರ್ಗಾದೇವಿಯ ಹೆಸರಿನಲ್ಲಿ ಕೋಣವನ್ನ ಬಿಡಲಾಗಿತ್ತು. ಗ್ರಾಮದಲ್ಲಿಯೇ ಕೋಣ ಓಡಾಡಿಕೊಂಡು ಮೇವು ತಿಂದುಕೊಂಡು ಇತ್ತು. ಈಗ ಏಕಾಏಕಿ ಕಣ್ಮರೆ ಆಗಿದೆ. ಗ್ರಾಮದ ಜನ, ದೇವಸ್ಥಾನ ಸಮಿತಿ ಸದಸ್ಯರು ಹುಡುಕಾಟ ನಡೆಸಿದ್ರೂ ಕೋಣ ಮಾತ್ರ ಪತ್ತೆಯಾಗಿಲ್ಲ. ದೇವರ ಕೋಣ ಕಾಣಿಸದ ಕಾರಣ ಗ್ರಾಮಸ್ಥರೆಲ್ಲರೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಹಾಗೆ ದೇವರ ಕೋಣವನ್ನ ಹುಡುಕಿಕೊಡಿ ಅಂತ ಹೇಳಿ ರಟ್ಟಿಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ಕಳೆದ 7 ತಿಂಗಳುಗಳಿಂದ ಕೋಣವು ಎಲ್ಲಿ ಕಾಣಸಿಗದಾಗಿದೆ. ದಯವಿಟ್ಟು ಸುತ್ತಮುತ್ತ ಗ್ರಾಮಸ್ಥರು ಅಥವಾ ರಟ್ಟಿಹಳ್ಳಿ ತಾಲೂಕಿನ ಎಲ್ಲ ಗ್ರಾಮಸ್ಥರು ಎಲ್ಲಾದರೂ ನಮ್ಮ ಕೋಣವು ಕಂಡು ಬಂದಲ್ಲಿ ರಟ್ಟಿಹಳ್ಳಿ ಉಪನಿರೀಕ್ಷಕರಿಗೆ ಮಾಹಿತಿ ತಿಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ದೇವರ ಕೋಣ ನಾಪತ್ತೆ ಆಗಿರುವುದು ಜನರ ಚಿಂತೆಗೆ ಕಾರಣವಾಗಿದ್ದು, ಕೋಣವನ್ನ ಹುಡುಕಿಕೊಡುವಂತೆ ರಟ್ಟಹಳ್ಳಿ ಗ್ರಾಮಸ್ಥರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಲಾದರೂ ದೇವರ ಕೋಣ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಊರಿಗೆ ಒಳಿತಾಗಬೇಕು ಅಂತ ಹೇಳಿ ಗ್ರಾಮದ ಜನ ದೇವರಿಗೆ ಅಂತ ಹೇಳಿ ಕೋಣವನ್ನ ಬಿಟ್ಟಿದ್ರು. ಆದ್ರೆ ಈ ಕೋಣವೇ ಗ್ರಾಮದ ಜನರಿಗೆ ಒಂದು ರೀತಿಯ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಏನಂತೀರಾ ನೋಡಿ ನೀವೇ. ದುರ್ಗಾದೇವಿಯ ಕೋಣ ನಾಪತ್ತೆ. ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದ ಜನ. ಈ ಫೋಟೋದಲ್ಲಿ ಇರೋ ಕೋಣ ಅಂತಿಂತ ಕೋಣವಲ್ಲ. ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕಿನ ಮಕರಿ ಗ್ರಾಮದ ದುರ್ಗಾದೇವಿಯ ಕೋಣ. 4 ವರ್ಷಗಳ ಹಿಂದೆ ದುರ್ಗಾದೇವಿ ಹೆಸರಿನಲ್ಲಿ ಬಿಟ್ಟಿದ್ದ ಕೋಣ ಗ್ರಾಮದಲ್ಲಿ ಓಡಾಡಿಕೊಂಡಿತ್ತು. ಆದರೆ ಕಳೆದ 2 ತಿಂಗಳುಗಳಿಂದ ನಾಪತ್ತೆಯಾಗಿದ್ದಂತೆ. ಮಕರಿ ಗ್ರಾಮದ ಆರಾಧ್ಯ ದೈವ ದುರ್ಗಾದೇವಿ. 4 ವರ್ಷಗಳ ಹಿಂದೆ ದುರ್ಗಾದೇವಿಯ ಹೆಸರಿನಲ್ಲಿ ಕೋಣವನ್ನ ಬಿಡಲಾಗಿತ್ತು. ಗ್ರಾಮದಲ್ಲಿಯೇ ಕೋಣ ಓಡಾಡಿಕೊಂಡು ಮೇವು ತಿಂದುಕೊಂಡು ಇತ್ತು. ಈಗ ಏಕಾಏಕಿ ಕಣ್ಮರೆ ಆಗಿದೆ. ಗ್ರಾಮದ ಜನ, ದೇವಸ್ಥಾನ ಸಮಿತಿ ಸದಸ್ಯರು ಹುಡುಕಾಟ ನಡೆಸಿದ್ರೂ ಕೋಣ ಮಾತ್ರ ಪತ್ತೆಯಾಗಿಲ್ಲ. ದೇವರ ಕೋಣ ಕಾಣಿಸದ ಕಾರಣ ಗ್ರಾಮಸ್ಥರೆಲ್ಲರೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಹಾಗೆ ದೇವರ ಕೋಣವನ್ನ ಹುಡುಕಿಕೊಡಿ ಅಂತ ಹೇಳಿ ರಟ್ಟಿಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದಾರೆ. ಕಳೆದ 7 ತಿಂಗಳುಗಳಿಂದ ಕೋಣವು ಎಲ್ಲಿ ಕಾಣಸಿಗದಾಗಿದೆ. ದಯವಿಟ್ಟು ಸುತ್ತಮುತ್ತ ಗ್ರಾಮಸ್ಥರು ಅಥವಾ ರಟ್ಟಿಹಳ್ಳಿ ತಾಲೂಕಿನ ಎಲ್ಲ ಗ್ರಾಮಸ್ಥರು ಎಲ್ಲಾದರೂ ನಮ್ಮ ಕೋಣವು ಕಂಡು ಬಂದಲ್ಲಿ ರಟ್ಟಿಹಳ್ಳಿ ಉಪನಿರೀಕ್ಷಕರಿಗೆ ಮಾಹಿತಿ ತಿಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ದೇವರ ಕೋಣ ನಾಪತ್ತೆ ಆಗಿರುವುದು ಜನರ ಚಿಂತೆಗೆ ಕಾರಣವಾಗಿದ್ದು, ಕೋಣವನ್ನ ಹುಡುಕಿಕೊಡುವಂತೆ ರಟ್ಟಹಳ್ಳಿ ಗ್ರಾಮಸ್ಥರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಲಾದರೂ ದೇವರ ಕೋಣ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಊರಿಗೆ ಒಳಿತಾಗಬೇಕು ಅಂತ ಹೇಳಿ ಗ್ರಾಮದ ಜನ ದೇವರಿಗೆ ಅಂತ ಹೇಳಿ ಕೋಣವನ್ನ ಬಿಟ್ಟಿದ್ರು. ಆದ್ರೆ ಈ ಕೋಣವೇ ಗ್ರಾಮದ ಜನರಿಗೆ ಒಂದು ರೀತಿಯ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಏನಂತೀರಾ ನೋಡಿ ನೀವೇ. ದುರ್ಗಾದೇವಿಯ ಕೋಣ ನಾಪತ್ತೆ.